ಏಷ್ಯಾದ ರಾಜಕೀಯ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ತಿರುವು ಕಾಣಿಸಿದೆ. ಇರಾನ್ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡೋದಾಗಿ ಗುಡುಗಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ ವಿಧಿಸಿರೋ ಕಠಿಣ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ಟು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದೆ. ಇದು ಕೇವಲ ಒಂದು ತಾತ್ಕಾಲಿಕ ವಿರಾಮ ಅಲ್ಲ, ಬದಲಿಗೆ ಇರಾನ್ನ ರಾಜತಾಂತ್ರಿಕ ಮತ್ತು ಮಿಲಿಟರಿ ಶಕ್ತಿಗೆ ಸಿಕ್ಕ ಜಯ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಲ್ಲಿ ಯುದ್ಧ ವಿರಾಮ ಮತ್ತು ಟ್ರಂಪ್ ಅವರ ನಿಲುವು ಬದಲಾವಣೆ ಆಗಿದ್ದನ್ನ ಗಮನಿಸಿದ್ರೆ ಇರಾನ್ನಲ್ಲಿ ದೀಪ ಹಚ್ಚೋದಕ್ಕೂ ಕೂಡ ಯಾರು ಉಳಿಯದಂತೆ ಮಾಡ್ತೀನಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು. ಅನಿರೀಕ್ಷಿತವಾಗಿ ತಮ್ಮ ದಾಟಿಯನ್ನ ಈಗ ಚೇಂಜ್ ಮಾಡೋ ರೀತಿ ಆಯಿತು. ಇರಾನ್ ಕೊಟ್ಟ 10 ಪ್ರಮುಖ ಷರತ್ತುಗಳ ಮೇಲೆ ಚರ್ಚೆ ಮಾಡೋದಕ್ಕೆ ಅಮೆರಿಕ ರೆಡಿಯಾಗಿದೆ. ಅಮೆರಿಕ ವಿಧಿಸಿದ 15 ಷರತ್ತುಗಳನ್ನು ಇರಾನ್ ನೇರವಾಗಿ ತಿರಸ್ಕರಿಸಿದ ಮೇಲೂ ಅಮೆರಿಕ ಇರಾನ್ನ ಷರತ್ತುಗಳಿಗೆ ಮಣಿದಿರೋದು ಜಾಗತಿಕ ಮಟ್ಟದಲ್ಲಿ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ಕೊಳ್ಳುತ್ತೆ. ಇರಾನ್ ಗೆಲುವಿನ ಹಿಂದೆ ಕ್ಷಿಪಣಿ ಶಕ್ತಿಯ ಹಸ್ತಕ್ಷೇಪ, ಇರಾನ್ನ ಈ ಐತಿಹಾಸಿಕ ವಿಜಯದ ಹಿಂದೆ ಅದರ ಸುಧಾರಿತ ಕ್ಷಿಪಣಿ ತಂತ್ರಜ್ಞಾನದ ದೊಡ್ಡ ಪಾತ್ರ ಅಂತ ಹೇಳಬಹುದು. ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ನ ಅತ್ಯಾಧುನಿಕ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿವೆ. ಅಮೆರಿಕದ ಹಡಗುಗಳ ಪತನ ಅಂತ ಬಂದ್ರೆ ಸಮುದ್ರದಲ್ಲಿ ಅಮೆರಿಕದ ಅನೇಕ ಯುದ್ಧ ನೌಕೆಗಳನ್ನ ಇರಾನ್ ಕ್ಷಿಪಣಿಗಳು ಟಾರ್ಗೆಟ್ ಮಾಡಿದ್ವು. ಈ ಮಿಲಿಟರಿ ನಷ್ಟ ಅಮೆರಿಕವನ್ನ ಮಾತುಕತೆಯ ತನಕ ಬರೋ ಹಾಗೆ ಮಾಡಿತು. ಇನ್ನು ಇರಾನ್ ಕೇವಲ ತನ್ನ ರಕ್ಷಣೆಗಾಗಿ ಮಾತ್ರ ಅಲ್ಲ, ತನ್ನ ಮಿತ್ರಕೂಟದ ಪರವಾಗಿ ಕೂಡ ಧ್ವನಿ ಎತ್ತಿದೆ. ಹಮಾಸ್ ಮತ್ತು ಹೆಜ್ಬುಲ್ಲಾ ವಿರುದ್ಧದ ಸಂಘರ್ಷಗಳನ್ನು ಕೂಡ ನಿಲ್ಲಿಸಬೇಕು ಅಂತ ಬೇಡಿಕೆ ಇಟ್ಟಿದೆ. ವಿಶ್ವದ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯ ಸಂಪೂರ್ಣ ಭದ್ರತೆ ಮತ್ತು ನಿಯಂತ್ರಣ ಇರಾನ್ ಕೈಯಲ್ಲೇ ಇರಬೇಕು ಅನ್ನೋದಕ್ಕೂ ಟ್ರಂಪ್ ಒಪ್ಪಿಗೆ ಸೂಚಿಸಿದ್ದಾರೆ. ಇರಾನ್ ಮೇಲೆ ವರ್ಷಗಳಿಂದ ಹೇರಲಾದ ಆರ್ಥಿಕ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ಇದರಿಂದ ಇರಾನ್ ಮತ್ತೆ ಮುಕ್ತವಾಗಿ ತೈಲ ಮತ್ತು ಅನಿಲ ವ್ಯಾಪಾರ ಮಾಡುವುದಕ್ಕೆ ಸಾಧ್ಯವಾಗಬಹುದು. ಇನ್ನು ಯುದ್ಧದಿಂದ ಇರಾನ್ಗೆ ಸಂಭವಿಸಿರೋ ನಷ್ಟಕ್ಕೆ ಅಮೆರಿಕದಿಂದ ಪೂರ್ಣ ಪರಿಹಾರದ ಬೇಡಿಕೆಯನ್ನು ಕೂಡ ಇಟ್ಟಿದೆ. ಈ ಯುದ್ಧ ವಿರಾಮದ ಮಾತುಕತೆಗಳು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇವೆ. ಈ ಪ್ರಕ್ರಿಯೆಗೆ ಚೀನಾ ಮತ್ತು ಸೌದಿ ಅರೇಬಿಯಾ ಬೆಂಬಲ ಕೊಟ್ಟಿವೆ. ಈ ಘಟನೆ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕದ ಪ್ರಭಾವ ಕುಸಿತಾ ಇರೋದನ್ನ ಮತ್ತು ಚೀನಾ ಇರಾನ್ ಮೈತ್ರಿ ಬಲಗೊಳ್ತಾ ಇರೋದನ್ನ ಸೂಚಿಸುತ್ತೆ. ಹಾಗೇನೆ ಕೆಲವು ವಿಶ್ಲೇಷಕರ ಪ್ರಕಾರ ಭಾರತ ಇರಾನ್ನೊಂದಿಗೆ ದಶಕಗಳಿಂದ ಹೊಂದಿದ್ದ ಉತ್ತಮ ಸಂಬಂಧವನ್ನ ಈ ಸಲ ಸಮರ್ಥವಾಗಿ ಬಳಸಿಕೊಳ್ಳೋದಕ್ಕೆ ಫೇಲ್ಯೂರ್ ಆಗಿದೆ. ಯುದ್ಧದ ಹೊಸ್ತಿಲಲ್ಲಿ ಪ್ರಧಾನಿ ಮೋದಿ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದು ಇರಾನ್ನ ಅಸಮಾಧಾನಕ್ಕೆ ಕಾರಣ ಆಗಿರಬಹುದು. ಇದರ ಪರಿಣಾಮ ಈ ಮಹತ್ವದ ಸಂಧಾನದ ಪ್ರಕ್ರಿಯೆಯಲ್ಲಿ ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದೆ. ಅಲಿ ಖಮೇನಿ ಅವರ ಕ್ಷಿಪಣಿ ನೀತಿ, ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರು ಪರಮಾಣು ಬಾಂಬ್ ತಯಾರಿಕೆಯ ವಿರುದ್ಧ ಫತ್ವಾ ನೀಡಿದ್ರೂ ದೇಶದ ಕ್ಷಿಪಣಿ ಶಕ್ತಿಯನ್ನ ವೃದ್ಧಿಸುವಲ್ಲಿ ತೋರಿದ ಹಠ ಇಂದು ಇರಾನ್ನನ್ನ ಪ್ರಾದೇಶಿಕ ಸೂಪರ್ ಪವರ್ ಆಗಿ ಮಾಡಿದೆ. ಜಗತ್ತಿನ ಯಾವುದೇ ದೊಡ್ಡ ಶಕ್ತಿಯನ್ನ ಎದುರಿಸೋ ಸಾಮರ್ಥ್ಯ ಇರಾನ್ಗೆ ಇದೆ ಅನ್ನೋದನ್ನ ಇದು ಸಾಬೀತುಪಡಿಸಿದೆ. ಸೊ ಈ ಬೆಳವಣಿಗೆ ಜಾಗತಿಕ ರಾಜಕಾರಣದ ಹೊಸ ಪರ್ವಕ್ಕೆ ನಾಂದಿ ಹಾಡಿದೆ. ಅಮೆರಿಕದಂತಹ ದೊಡ್ಡ ಮಿಲಿಟರಿ ಶಕ್ತಿಯನ್ನ ತನ್ನ ಷರತ್ತುಗಳಿಗೆ ಒಪ್ಪೋ ಹಾಗೆ ಮಾಡಿದ ಇರಾನ್ ಸ್ವಾವಲಂಬಿ ರಕ್ಷಣಾ ಶಕ್ತಿ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಟ್ರಂಪ್ ಅವರ ಈ ನಿರ್ಧಾರವನ್ನ ಅಮೆರಿಕದ ಮಾಧ್ಯಮಗಳೇ ಐತಿಹಾಸಿಕ ಸೋಲು ಅಂತ ಬಣ್ಣಿಸ್ತಾ ಇವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.